ತುಂಬ ಟೇಸ್ಟಿಯಾಗಿರುವಂಥ ಸ್ಪೈಸಿಯಾಗಿ ಮಾಡಿಕೊಳ್ಳುವಂಥ ಟೊಮ್ಯಾಟೊ ಚಟ್ನಿ, ಟೊಮ್ಯಾಟೊ ರೆಡ್ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ ಇನ್ ಕನ್ನಡ. ಇಡ್ಲಿಗೆ, ಚಪಾತಿಗೆ, ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅದು ಅಲ್ಲದೆ ಇಡ್ಲಿಗಂತೂ ಸಖತ್ತಾಗಿ ಹೊಂದ್ಕೊಳ್ಳುವಂಥ ಟೊಮ್ಯಾಟೊ ಚಟ್ನಿ, ಅದು ಸ್ಪೈಸಿಯಾಗಿ ಕೆಂಪು ಚಟ್ನಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲು ಒಂದು ಬಾಣಲಿಗೆ 2 ಸ್ಪೂನ್ ಆಗೋಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಅದನ್ನೇ ಹಾಕ್ಕೊಳ್ಬೋದು. ನಂತರ ಇಲ್ಲಿ ನಾನು 3/4 ಸ್ಪೂನ್ ಆಗೋಷ್ಟು ಜೀರಿಗೆ, 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, ಕಡಲೆಬೇಳೆನ ಹಾಕ್ಕೊಂಡು, ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ. ನಂತರ 2 ಇಂಚ್ ಆಗೋಷ್ಟು ಶುಂಠಿ, ಇನ್ನು 1 ಬೆಳ್ಳುಳ್ಳಿನ ಸಿಪ್ಪಿನ ಸುಳಿದು ಈ ರೀತಿ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಮ್ಮೆ ಕೈಯಾಡ್ಕೋಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಕೈಯಾಡ್ಕೊಳ್ಳೋದ್ರಿಂದ ಕಡಲೆಬೇಳೆ, ಉದ್ದಿನಬೇಳೆ ಒಳ್ಳೆ ಹದಕ್ಕೆ ಬೇಯ್ಕೊಳ್ಳುತ್ತೆ. ಈ ಚಟ್ನಿಗೆ ನಾವು ಕಾಯಿನ ಕಡಿಮೆ ಬಳಸೋದ್ರಿಂದ ಮನೆಯಲ್ಲಿ ಯಾವತ್ತಾದರೂ ಕಾಯಿ ಕಡಿಮೆ ಇದೆ ಅಂದಾಗಲೂ ಕೂಡ ಈ ಕೆಂಪು ಚಟ್ನಿನ ಮಾಡಿಕೊಂಡು ತಿನ್ಬೋದು. ತುಂಬ ಈಸಿಯಾಗಿರುತ್ತೆ. ಹಾಗೆ ಬೇಸಿಗೆಗಾಲದಲ್ಲಿ ಹಲ್ಸೋಗುತ್ತೆ, ಕೆಟ್ಟು ಹೋಗುತ್ತೆ ಅನ್ನೋದು ಏನೂ ಇಲ್ಲ. ನೀವು ಮಧ್ಯಾಹ್ನನೂ ಕೂಡ ಆಫೀಸ್ಗೆ, ಸ್ಕೂಲ್ಗೆ ಕೊಟ್ಟು ಕಳಿಸ್ಬಹುದು. ಇವಾಗ ಖಾರಕ್ಕೆ ತಕ್ಕಂತೆ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಕೈಯಾಡ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನ ನೀವು ಹಾಕ್ಕೊಂಡಿದ್ದೀರಾ ಅಂದಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಪದೇ ಪದೇ ಕೈಯಾಡ್ತಾ ಇರಿ. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೆಂಪವಾಗಿ ಕಲರ್ ಬರಲಿ ಅಂತ ಹೇಳಿ ನಾನು ಇಲ್ಲಿ 4 ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ. ಹಾಗೆಯೇ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಸಿಗುತ್ತೆ. ನಂತರ ಇಲ್ಲಿ ಮೀಡಿಯಮ್ ಸೈಜ್ 1 ಈರುಳ್ಳಿನ ಹೆಚ್ಚಿ ಹಾಕೋತಾ ಇದ್ದೀನಿ. ನಾವು ಟೊಮೆಟೊ ಚಟ್ನಿಗೆ ಯಾವಾಗಲೂ ಅಷ್ಟೇ ಎಷ್ಟು ಟೊಮೆಟೊ ಹಾಕಬೇಕು ಅಂತ ಅಂದ್ಕೊಂಡಿರ್ತೀವಿ ಅದರಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿ ಇರಬೇಕು. ಈಗ 2 ಮೀಡಿಯಮ್ ಸೈಜ್ ಟೊಮೆಟೊನ ಹಚ್ಚಿ ಹಾಕೋತಾ ಇದ್ದೀನಿ. ಅಂದರೆ 2 ಟೊಮ್ಯಾಟೊ ಹಾಕೋತಾ ಇದ್ದರೆ 1 ಈರುಳ್ಳಿನ ಹಾಕೋಬೇಕು. 3 ಟೊಮ್ಯಾಟೊ ಹಾಕೋತಾ ಇದ್ದರೆ ಅಟ್ಲೀಸ್ಟ್ 1.5 ಆಗೋಷ್ಟು ಈರುಳ್ಳಿನ ಹಾಕೋಬೇಕು. ನಂತರ ಇಲ್ಲಿ ಒಂದು 3 ಕಡ್ಡಿ ಆಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಈ ಹಂತದಲ್ಲಿ ಹಾಕೋದ್ರಿಂದ ಸಾಫ್ಟಾಗಿ ಬೇಯುತ್ತೆ. ಹಾಗೆ ಚಟ್ನಿಗೆ ಒಂದು ಒಳ್ಳೆ ರುಚಿ ಸಿಗುತ್ತೆ ಅಂತ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿಲ್ಲ. ಈಗ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ ಇಷ್ಟನ್ನು ಕೂಡ ನೀಟಾಗಿ ಸಾಫ್ಟಾಗಿ ಬೇಯಬೇಕು. ಆ ಕಾರಣಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು, ಅರಿಶಿನ ಹಾಕೋದ್ರಿಂದ ಹಾಕಿರುವಂಥ ತರಕಾರಿ ಸಾಫ್ಟಾಗಿ ಬೇಯೋದಕ್ಕೆ, ಬೇಗನೆ ಬೇಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಇವಾಗ ಚಟ್ನಿಗೆ ಎಷ್ಟು ಬೇಕು ಅದರ ತಕ್ಕಂತೆ ಉಪ್ಪು, ಅರಿಶಿನ ಹಾಕೋಬೇಕು. ಈಗ ಚೆನ್ನಾಗಿ ಕೈಯಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅಂಟಿಲ್ ದಿ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಕೈಯಾಡ್ಕೊತಾನೆ ಇರಬೇಕಾಗತ್ತೆ. ಹಾಗೆ ಈ ಚಟ್ನಿನ ಒಗ್ಗರಣೆ ಮಾಡುವಾಗ ಅಂದರೆ ಎಸ್ಪೆಷಲಿ ಈ ಹಂತದಲ್ಲಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಬೇಗ ಬೇಯಬೇಕು ಅಂದರೆ ಅವಾಗವಾಗ ತಟ್ಟೆನ ಕ್ಲೋಸ್ ಮಾಡಿ, ಅಂದರೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ. ನಂತರ ಉರಿನ ಜಾಸ್ತಿ ಕೊಟ್ಟು ಬೇಯಿಸೋಕ್ಕೆ ಹೋಗಬೇಡಿ. ಅದು ಒತ್ತು ಬಿಟ್ಟರೆ ಚಟ್ನಿಯ ಫ್ಲೇವರ್ ಅಥವಾ ಟೇಸ್ಟ್ ಬೇರೆಯೇ ಆಗೋಗ್ಬಿಡತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೊಮ್ಯಾಟೊ ಹಾಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಷ್ಟು ನೀಟಾಗಿ ಸಾಫ್ಟಾಗಿ ಬೆಂದಿದೆ ಅಂತ. ಈ ಹಂತದಲ್ಲಿ ನಾನಿಲ್ಲಿ ಒಂದು 4 ಸ್ಪೂನ್ ಆಗೋಷ್ಟು ತುರಿದಿರುವಂಥ ಹಸಿ ತೆಂಗಿನ ತುರಿನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಹೆಚ್ಚಿ ಹಾಕ್ಕೊಳ್ಳೋದಕ್ಕಿಂತ ತುರಿದು ಹಾಕ್ಕೊಂಡ್ರೆ ಚೆಂದ. ಸೊ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಹಾಕ್ಕೊಳ್ಬೋದು. ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನೂ ಕೂಡ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತೆಂಗಿನ ತುರಿ ಹಾಕ್ಕೊಂಡು ಕೈಯಾಡಿದ ನಂತರ ಸ್ಟವ್ನ ಆಫ್ ಮಾಡ್ಕೊಂಬಿಡಿ. ನಂತರ ಇದಕ್ಕೆ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ರುಬ್ಬೋಕ್ಕಾಗೋದು. ತಣ್ಣಗಾಕೋವರೆಗೂ ಕೂಡ ಸೈಡಲ್ಲಿ ಎತ್ತಿಟ್ಕೋಬೇಕು. ನಂತರ ನಾವು ನುಣ್ಣದಾಗಿ ರುಬ್ಬಿ ಒಂದು ಮಿಕ್ಸಿಂಗ್ ಬೌಲಿಗೆ ಎತ್ತಿಟ್ಕೊಂಡು ಬಿಡೋಣ. ತಣ್ಣಗಾದ್ಮೇಲೆ ನಾವು ರುಬ್ಬೋದ್ರಿಂದ ನೀಟಾಗಿ ಪೇಸ್ಟ್ ಆಗುತ್ತೆ. ಹಾಗೆ ಹಾರೋದಿಲ್ಲ, ಸಿಡಿಯೋದಿಲ್ಲ. ಮತ್ತು ಇನ್ನು ಮಿಕ್ಸಿ ಜಾರು ನಾವು ಬಿಸಿದು ಹಾಕಿ ರುಬ್ಬುವಾಗ ಸಿಡ್ದು ಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ನಂತರ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಚಟ್ನಿ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕಿ ಆ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಎಸ್ಪೆಷಲಿ ಇಡ್ಲಿಗೆ ಹೊಂದೋ ಥರ ಕೆಂಪು ಚಟ್ನಿ ಹಾಗೆ ಸ್ಪೈಸಿಯಾಗಿ ಮಾಡ್ಕೊಳ್ಳುವಂಥ ಟೊಮ್ಯಾಟೊ ಕೆಂಪು ಚಟ್ನಿ ರೆಡಿ ಆಯಿತು.
ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಒಮ್ಮೆ ಇಡ್ಲಿಗೆ ಟ್ರೈ ಮಾಡಿ. ಇಡ್ಲಿಗೆ ಅಲ್ದಿದ್ರೂ ಕೂಡ ದೋಸೆಗೆ ಚಪಾತಿಗೂ ಕೂಡ ಹೊಂದತ್ತೆ. ಆದರೆ ಇಡ್ಲಿಗೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ಸಣ್ಣದಾದಂಥ ಒಗ್ಗರಣೆನ ಹಾಕೋತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಕಾಯಿಸ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆಗ ನೋಡೋದಕ್ಕೂ ಚೆನ್ನ, ಸವಿಯೋದಕ್ಕೂ ಚೆನ್ನ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೊಮ್ಯಾಟೊ ಚಟ್ನಿನ. ಹಣ್ಣಾಗಿರುವಂಥ ಟೊಮ್ಯಾಟೊನ ಬಳಸ್ಕೊಂಡು ಕೆಂಪು ಚಟ್ನಿ, ಸ್ಪೈಸಿ ಆಗಿರುವಂಥ ಟೊಮ್ಯಾಟೊ ಕೆಂಪು ಚಟ್ನಿ ಹೇಗೆ ಮಾಡೋದಂತ ಶೇರ್ ಮಾಡಿದ್ದೀನಿ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅನ್ನೋದನ್ನು ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ನಿಮಗೆ ತುಂಬ ಹಲವಾರು ವಿವಿಧವಾಗಿರುವಂಥ ಮಿಲಿಟ್ಸ್ ರೆಸಿಪಿ ಹಾಗೆ ತುಂಬ ರುಚಿಯಾದಂಥ ಡಿಫ್ರೆಂಟ್ ರೆಸಿಪಿಗಳು ಕೂಡ ಶೇರ್ ಮಾಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.